ಒಂದು ಒಳ್ಳೆ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್. ಬ್ಯಾಕ್ ಪೀಸ್ ಹೊಡ್ಕೊಳ್ಳೋಣ ಇವಾಗ. ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ಲೌಸ್ ಪೀಸ್ನ. ಮತ್ತು ಈ ಥ್ರೆಡ್ ಪೈಪಿಂಗ್ ಬಂದು ಸೀರೆ ಕಲರು ತೊಗೊಂಡಿದ್ದೆ, ಸೀರೆಯಲ್ಲಿ ಬಾರ್ಡ್ರ್ ಕಲರು ಪೈಪಿಂಗ್ ಪೀಸ್ ಹೊಳ್ಕೊಂಡಿದ್ದೀನಿ. ಇದನ್ನಷ್ಟೇ ಜಾಯಿನ್ ಮಾಡ್ಕೊಳ್ಳೋಣ ಇವಾಗ. ವಿಡಿಯೋ ಲೆಂತ್ ಆದ್ರೂ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಪವರ್ ಹೋಯ್ತು, ಅದಕ್ಕೆ ಮಿಷನಲ್ಲಿ ತುಳಿಯೋ ಮಿಷನಲ್ಲಿ ತುಳ್ಕೊಂಡು ಹೊಲಿತಾ ಇದ್ದೀನಿ. ಸ್ವಲ್ಪನೇ ನೋಡಿಕೊಂಡು ಫಿನಿಶಿಂಗ್ ಚೆನ್ನಾಗಿ ಬರಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೊಡ್ಕೊಳ್ಬೇಕಾಗತ್ತೆ. ನಮಗೆ ಪವರ್ ಮಿಷನಲ್ಲಿ ಹೊಳ್ದು ಸ್ವಲ್ಪ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇದು ಸ್ವಲ್ಪ ನಿಧಾನ ಇದರಲ್ಲಿ ಹೊಲಿಯೋದು.
ನೋಡಿ ಈ ಶೇಪ್ಗೆ ಇವಾಗ ಥ್ರೆಡ್ ಪೈಪಿಂಗ್ ಕೊಡ್ತಾಯಿದ್ದೀನಿ. ಬಿಗ್ನರ್ಸ್ಗಾದರೆ ಭಯಪಡ್ತಾರೆ, ಏನು ಭಯಪಡಬೇಡ್ರಿ, ಈಸಿನೇ, ಟ್ರೈ ಮಾಡಿ ನೋಡಿ. ನೋಡಿ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಈ ಶೇಪ್ ಹತ್ರ ಈ ಥ್ರೆಡ್ ಪೈಪಿಂಗ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿ ಮತ್ತೆ ಜಾಯಿನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಶೇಪ್ ಅಷ್ಟು ಈ ಶೇಪ್ ಸ್ಟಾರ್ ಶೇಪ್ ಬರೋದೇ ಇಲ್ಲ. ಅಲ್ಲಿಗೆ ಕಟ್ ಮಾಡಬೇಕು. ನೋಡಿ ಈ ಥರ ಟಿಪ್ಸ್ ಎಲ್ಲ ಸ್ವಲ್ಪ ನೀಟಾಗಿ ತಿಳ್ಕೊಳ್ಳಿ ಅಂತಲೇ ನಿಧಾನಕ್ಕೆ ವಿಡಿಯೋ ಮಾಡ್ತಾ ಇರೋದು. ಈ ಥ್ರೆಡ್ ಪೈಪಿಂಗು ಯು ಶೇಪ್ ಆದರೂ ಚೆನ್ನಾಗಿ ತಿರುಗುತ್ತೆ, ವಿ ಶೇಪು ತಿರುಗೋದು ಕಷ್ಟ. ಅದಕ್ಕೆ ಅಲ್ಲಿ ಕಟ್ ಮಾಡಿ ನಾವು ಮತ್ತೆ ಜಾಯಿನ್ ಮಾಡ್ಕೋಬೇಕಾಗತ್ತೆ ವಿ ಶೇಪ್ ಬಂದಾಗ. ನೋಡಿ ಚೆನ್ನಾಗಿ ಬಂದಿದೆಯಲ್ವಾ. ಅಲ್ಲಲ್ಲಿ ನಾವು ಇದರ ಕಟ್ಟಿಂಗ್ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂತ್ಕೊಳುತ್ತೆ, ನಾವು ಮತ್ತೆ ಬ್ಲೌಸ್ ಪೀಸ್ ಮೇಲೆ ಜೋಡಿಸ್ಕೊಳ್ಳೋಕ್ಕೆ. ನೋಡಿ ಇದಕ್ಕೂ ಥ್ರೆಡ್ ಪೈಪಿಂಗ್ ಇಟ್ಕೊಂಡ್ಬಿಡೋಣ. ನೋಡಿ ಲೈನಿಂಗ್ ಮೇಲೆ, ಇದು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಹಾಕಿದ್ದೀನಿ. ಅದೇ ಶೇಪಲ್ಲೇ ಹೊಳ್ಕೊತಾ ಇದ್ದೀನಿ. ನೋಡಿ ಥ್ರೆಡ್ ಪೈಪಿಂಗ್ ಹೊಳ್ಕೊಂಡಿದ್ದೀವಲ್ವ, ಅದೇ ಶೇಪೇ ಹೊಳ್ಕೊತಾ ಇದ್ದೀನಿ. ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಇದು ಬ್ಲೌಸ್ ಹೊಲಿದ್ರೇ ಅದು ಗೊತ್ತಾಗೋದು ಸ್ವಲ್ಪ ಅದರಲ್ಲಿ ವರ್ಕ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು. ನೋಡಿ ಚೆನ್ನಾಗಿ ಬಂದಿದೆಯಲ್ವಾ, ಥ್ರೆಡ್ ಪೈಪಿಂಗ್ ಸಣ್ಣಗೆ ಕಾಣಿಸ್ತಾ ಇದೆ. ಈ ಕಲರ್ ಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಅದೇ ಶೇಪು ವಿ ಶೇಪು ಇವಾಗ ಹಂಗೆ ಹೊಳ್ಕೊಬೋದು. ನೋಡಿ ಬಾತ್ ಕೋಳಿ ಟೈಪ್ ಶೇಪ್ ಬಂದಿದೆ. ನಾವು ಟ್ಯಾಗ್ ಮೊದಲೇ ಇಟ್ಟಿರೋದ್ರಿಂದ ಶೇಪ್ ಚೆನ್ನಾಗಿ ತಿರುಗುತ್ತೆ ಉಲ್ಟಾ ಹಾಕಿದಾಗ. ನೋಡಿ ಅದೇ ಥರ ಇನ್ನೊಂದು ಪೈಪಿಂಗ್ ಇಡೋದನ್ನು ತೋರಿಸ್ತೀನಿ. ಒಂದ್ಸಲ ಸ್ವಲ್ಪ ಕನ್ಫ್ಯೂಸ್ ಆಗೋರಿಗೆಲ್ಲ ಇನ್ನೊಂದ್ಸಲ ನೋಡ್ಕೊಳ್ಳಿ. ನೋಡಿ ಶೇಪ್ ಅದೇ ಪ್ರಕಾರನೇ ಹೊಳ್ಕೋಬೇಕಾಗುತ್ತೆ. ನೋಡಿ ಈ ಥರ ವಿ ಶೇಪ್ ಬಂದಾಗ ಅಲ್ಲಿ ಅದೇ ಮಾಡಲೇಬೇಕು. ಕಟ್ ಮಾಡಿಬಿಡೋಣ, ಹೊಳ್ಕೊಂಡಿದ್ವಲ್ವ ಎಕ್ಸ್ಟ್ರಾಸ್ ಎಲ್ಲ ಇರೋ ಮೆಟೀರಿಯಲ್ ಎಲ್ಲ ಕಟ್ ಮಾಡಿಬಿಡೋಣ, ಜಾಯಿನ್ ಮಾಡ್ಕೊಳ್ಳೋಣ. ಹಂಗೆ ನೋಡಿ ಇದು ಸ್ಟಿಚ್ ಆಗಿದೆ. ಮತ್ತು ಇದು ಬ್ಲೌಸ್ ಪೀಸ್ ಮೇಲೇನೂ ಹಾಕ್ಕೊಂಡಿದ್ದೀನಿ. ನೋಡಿ ಚಿಕ್ಕದಾಗಿ ಕಟಿಂಗ್ ಇಟ್ಕೋಬೇಕಾಗುತ್ತೆ. ನಾವು ಹೊಳ್ದಿರೋ ದಾರ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ನಾವು ಹೊಳ್ಕೊಂಡಿರೋಂಥ ಥ್ರೆಡ್ ಪೈಪಿಂಗ್ ಮೇಲೇ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ಉಲ್ಟಾ ತಿರುಗಿಸಿದಾಗ ಈ ಥರ ಬರುತ್ತೆ. ನೋಡಿ ಎಕ್ಸ್ಟ್ರಾ ರಾ ಮೆಟೀರಿಯಲ್ ಎಲ್ಲ ಕಟ್ ಮಾಡಿಬಿಡೋಣ. ಇವಾಗ ಅಲ್ಲಲ್ಲಿ ಕಟ್ಟಿಂಗ್ ಇಟ್ಕೊಂಡ್ರೆ ಇದು ಉಲ್ಟಾ ಹಾಕೋಕ್ಕಾಗೋದು.
ನೋಡಿ ಎರಡೂ ಉಲ್ಟಾ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ. ಸುತ್ತು ಲೈನಿಂಗ್ ಜೋಡಿಸ್ಕೊಂಬಿಡೋಣ. ಇವಾಗ ಒಂದೊಳಗೆ ಹಾಕೊಂಬಿಟ್ರೆ ಈ ಕ್ಲಾತ್ ನೀಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟು ಸುತ್ತು ಲೈನಿಂಗ್ ಜೋಡಿಸ್ಕೊಂಬಿಡೋಣ. ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡೋಣ. ಶೇಪ್ ಹೆಂಗಿದ್ರೆ ಹಂಗೆ ಉಳ್ಕೋಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ಟ್ಯಾಗ್ ಇಟ್ಟಿದ್ದೀವಲ್ವ, ಶೇಪು ಹಂಗೆ ಬಂದಿದೆ. ವಿ ಶೇಪು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡೋಣ. ನೋಡಿ ಫೋಟೋ ಕಳಿಸಿರೋ ಥರನೇ ಪ್ಯಾಟ್ರನ್ ಇದೆ ಅಲ್ವಾ. ಇವಾಗ ಕೆಳಗಡೆ ಪೀಸ್ಗೆ ಜಾಯಿನ್ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಅದಕ್ಕೆ ನಾವು ಓರ್ಲಕ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಅರ್ಧ ಇಂಚು ಇಲ್ಲೇ ಹೋಗುತ್ತೆ. ಇವಾಗ ಏನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಎಲ್ಲ ಕರೆಕ್ಟಾಗಿ ನಾವು ಕಟ್ಟಿಂಗ್ ಮಾಡಿದ್ದೀವಿ, ಕರೆಕ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀವಿ. ನೋಡಿ ಸೈಡಲ್ಲೂ ಅಷ್ಟೇ, ಬಟ್ಟೆ ಎಕ್ಸ್ಟ್ರಾನೂ ಏನು ಇಟ್ಟಿಲ್ವಲ್ಲ. ನೋಡಿ ಸೈಡಲ್ಲೂ ಹಂಗೆ ಬಂದಿದೆ. ಮಿಕ್ಕಿರೋದನ್ನ ಇಲ್ಲಿ ಜಾಯಿನ್ ಮಾಡಿಬಿಟ್ಟು ರಫ್ ಮಾಡಿಬಿಡೋದಷ್ಟೇ. ನೋಡಿ ಎರಡನೇದು ತೋರಿಸ್ತಾ ಇದ್ದೀನಿ. ನಾವು ಜೋಡಿಸ್ಕೋಬೇಕಷ್ಟೇ. ನೋಡಿ ಸೈಡಲ್ಲಿ ಒಂದೇ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಬಂದಿದೆ. ಯಾವ ಪೀಸೂ ಹಿಂದೆ ಮುಂದೆ ಆ ಥರ ಏನೂ ಇಲ್ವಲ್ಲ. ನೋಡಿ ಇಲ್ಲಿ ರಫ್ ಮಾಡಬೇಕಾಗತ್ತೆ ಜಾಯಿಂಟ್ ಮಾಡಿರೋ ಹತ್ರ. ಸೈಡಲ್ಲಾದರೆ ಸೈಡ್ ಒಳಗೇನೂ ಬೀಳುತ್ತೆ, ನಾವು ರಫ್ ಮಾಡೋದು ಒಳ್ಳೆಯದು. ನೋಡಿ ಇದಕ್ಕೆ ನಾವು ಜೋಡಿ ಬಾತುಕೋಳಿ ಡಿಸೈನ್ ಅಂತೇಳಿ ಹೆಸರು ಇಡ್ತಾ ಇದ್ದೀನಿ ಬ್ಲೌಸ್ಗೆ. ಬಾತುಕೋಳಿ ಡಿಸೈನ್ ಚೆನ್ನಾಗಿದೆ. ಓಕೆ, ಒಂದು ಕಣ್ಣಿಟ್ಬಿಟ್ರೆ ಇದು ಕೋಳಿನೇ ಆಗೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.